ಗುಡಿಬಂಡೆ ಪಟ್ಟಣದ ಶ್ರೀ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಬೆಂಬಲಿಗರೊಂದಿಗೆ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ತಮ್ಮ ಶಾಸಕ ಸ್ಥಾನವನ್ನು ಅಸಿಂಧುಗೊಳಿಸಿದ್ದ ಹೈಕೋರ್ಟ್ ತೀರ್ಪಿಗೆ ಸುಪ್ರೀಂ ಕೋರ್ಟ್ ತಡೆಯಾಜ್ಞೆ ನೀಡಿದ ಹಿನ್ನೆಲೆಯಲ್ಲಿ ನನ್ನ ವಿರುದ್ಧ ಭ್ರಷ್ಟಾಚಾರ ಸಾಬೀತುಪಡಿಸಿದರೆ ನೇರವಾಗಿ ಸ್ಪೀಕರ್ ಬಳಿ ತೆರಳಿ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ವಿರೋಧಿಗಳಿಗೆ ಬಹಿರಂಗ ಸವಾಲನ್ನು ಹಾಕಿದ್ರು. ಇವ್ರ ತರ ಕಚಡ ರಾಜಕೀಯ ಮಾಡಕ್ ಹೋದ್ರೆ ಇವ್ರು ಬಾಗೇಪಲ್ಲಿ ಗುಡ್ ಒಂದು ದಿವಸನೂ ಇರಕ್ಕಾಗಲ್ಲ. ನನಗಂತ ಅವಶ್ಯಕತೆ ಇಲ್ಲ. ನನಗೆ ಈ ಸರ್ವಿಸಸ್ ಸಾಕು. ನನಗೆ ಮನಸ್ಸು ತೃಪ್ತಿ ಬೇಕು, ಆತ್ಮಕ್ಕೆ ತೃಪ್ತಿ ಇರಬೇಕು ಅಂತ ಕೆಲಸ ನಾನು ಮಾಡ್ತಾ ಇದ್ದೀನಿ. ನಾನು ವಿರೋಧಿಗಳಿಗೆ ಅಷ್ಟೇ. ಈಗ ನೀವು ಗುಡಿಬಂಡೆ ಮಾಧ್ಯಮರೆಲ್ಲರೂ ಇದ್ದೀರ, ಕರೆಸಿ ಆತನ ಒಂದು ದಿವಸ ನನ್ನ ಬಗ್ಗೆ ಏನು ಡಾಕ್ಯುಮೆಂಟ್ ಇದೆ ತಗೊಂಡು ಬರೋಕ್ಕೇಳಿ, ನಾನು ತಗೊಂಡು ಬರ್ತೀನಿ. ಕುತ್ಕೊಳ್ಳೋಣ ಒಂದು 1 hour 2 hours. ನಾನಂತೂ ರೆಡಿ ಇದ್ದೀನಿ. ತೋರಿಸ್ಲಿ ನಂದೇನೋ ಭ್ರಷ್ಟಾಚಾರ ಇದ್ದರೆ. ಆಗ ಅವನೇ ಕೋರ್ಟ್ ಏನೆಲ್ಲೋದು ಯಾರೂ ಹೇಳೋ ಅವಶ್ಯಕತೆ. ನಾನಾಗಿ ಇಲ್ಲಿಂದ ಸ್ಟ್ರೈಟ್ ಬೆಂಗಳೂರಿಗೆ ಹೋಗ್ಬಿಟ್ಟು ಸ್ಪೀಕರ್ ರಾಜೀನಾಮೆ ಕೊಟ್ಟು ನನ್ನ ಮನೇಲಿ ನಾನು ಇರ್ತೀನಿ. ನಾನು ಇನ್ನೊಬ್ಬರ ಹತ್ರ ಅನಿಸ್ಕೊಂಡು ಭ್ರಷ್ಟಾಚಾರ ಮಾಡೋದಾಗಲಿ ಇನ್ನೊಂದು ಮಾಡೋ ನನ್ನ ಅವಶ್ಯಕತೆ ಇಲ್ಲ. ನಾನು ವಿರೋಧಿಗಳಿಗೆ ಹೇಳೋದಿಷ್ಟೇ, ನೋಡಿ ನೀವು ಬನ್ನಿ, ಎಲ್ಲಿಂದಾದರೂ ಬನ್ನಿ, ನನಗೇನು ಅಭ್ಯಂತರ ಇಲ್ಲ. ನಾನು ಕಳೆದ 15 ವರ್ಷಗಳಿಂದ ಕ್ಷೇತ್ರದಲ್ಲಿ ಕೇವಲ ಸಮಾಜ ಸೇವೆ ಮಾಡುತ್ತಿದ್ದೇನೆ ಹೊರತು ರಾಜಕೀಯ ಮಾಡಿಲ್ಲ. ನಾನೇನಾದರೂ ರಾಜಕೀಯ ಮಾಡಲು ಶುರು ಮಾಡಿದ್ರೆ ವಿರೋಧಿಗಳು ಕ್ಷೇತ್ರದಲ್ಲಿ ಕಾಲಿಡಲು ಸಾಧ್ಯವಿಲ್ಲ. ಸತತ 3 ಬಾರಿ ನನ್ನನ್ನು ಬೆಂಬಲಿಸಿರುವ ಜನರು ನಾನು ಸೇವೆ ಮಾಡದಿದ್ದರೆ ಎಂದೋ ಮನೆಗೆ ಕಳಿಸ್ತಾ ಇದ್ರು. ಜನರ ಆಶೀರ್ವಾದ ಮತ್ತು ದೇವರ ಕೃಪೆ ಇರುವವರೆಗೂ ನನ್ನನ್ನು ಯಾರೂ ಏನೂ ಮಾಡಲು ಸಾಧ್ಯವಿಲ್ಲ ಎಂದು ವಿರೋಧಿಗಳಿಗೆ ಕಠಿಣ ಎಚ್ಚರಿಕೆ ನೀಡಿದರು. ಆಸ್ತಿ ವಿವರ ಮುಚ್ಚಿಟ್ಟಿಲ್ಲ. ಹೈಕೋರ್ಟ್ ತೀರ್ಪಿನ ಕುರಿತು ಪ್ರತಿಕ್ರಿಯಿಸಿದ ಅವರು, ಕಳೆದ 3 ಚುನಾವಣೆಗಳ ಅಫಿಡವಿಟ್ನಲ್ಲಿ ನನ್ನ ಒಟ್ಟು ಆಸ್ತಿಯ ವಿವರಗಳನ್ನು ಸ್ಪಷ್ಟವಾಗಿ ಘೋಷಿಸಿದ್ದೇನೆ. ಆದರೆ ಆಸ್ತಿಯನ್ನ ಪ್ರತ್ಯೇಕವಾಗಿ ವಿವರವಾಗಿ ನಮೂದಿಸಿಲ್ಲ ಎಂದು ದೂರು ನೀಡಲಾಗಿದೆ. ಒಟ್ಟು ಆಸ್ತಿಯನ್ನ ತೋರಿಸಿದ ಮೇಲೆ ಅದು ಭ್ರಷ್ಟಾಚಾರ ಹೇಗಾಗತ್ತೆ? ಇಲ್ಲಸಲ್ಲದ ಆರೋಪ ಮಾಡುವವರಿಗೆ ಜನರೇ ತಕ್ಕ ಉತ್ತರ ನೀಡಲಿದ್ದಾರೆ ಎಂದು ಸ್ಪಷ್ಟಪಡಿಸಿದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಯಾವುದೇ ಇರ್ಬೋದು, ನನ್ನ ಜೀವನದಲ್ಲಿ ನಾನೆಲ್ಲೂ ಕಪ್ಪು ಚುಕ್ಕೆ ತಗೊಂಡು ನಾನು ರಾಜಕೀಯ ಮಾಡ್ತಾ ಇಲ್ಲ. ನಾನು ಅಫಿಡವಿಟ್ ಸಲ್ಲಿಸುವಾಗ ನಾನು 3 ಸಲ ಈಗ MLA ಆಗಿದ್ದೀನಿ. 3 ಸಲ ಇದೇ ಸಲ ಸಲ್ಲಿಸಿದ್ದೀನಿ. ಈ ಸಲ ಮಾತ್ರ ಸರಿ ಇಲ್ಲ ಅಂತಾರೆ. ಒಂದಲ್ಲಿ ಕ್ಲಾರಿಫಿಕೇಶನ್ ಒಂದು ಏನಿದೆ, ನಾನು ನನ್ನಲ್ಲಿರುವಂಥ ಒಟ್ಟು ಆಸ್ತಿ ಇಷ್ಟು ಅಂತ ತೋರಿಸಿದ್ದೀನಿ. ಅವ್ರು ಕೇಳ್ತಾ ಇರೋದು ಎಲ್ಲೆಲ್ಲಿ ಎಷ್ಟೆಷ್ಟಿದೆ ಅಂತ ತೋರಿಸು ಅಂತ. ಈಗ ನಮ್ಮಲ್ಲಿ ಎಷ್ಟು ಹಣ ಇದೆ ಅಂತ ಹೇಳ್ಬೇಕು. ಅದು 5 ರೂಪಾಯಿ ಎಷ್ಟಿದೆ, 10 ರೂಪಾಯಿ ಎಷ್ಟಿದೆ, 100 ರೂಪಾಯಿ ಎಷ್ಟು, ಅದನ್ನು ಎಲೆಕ್ಷನ್ 26 ಫಾರಮಲ್ಲಿ ಅದನ್ನು ಅವಶ್ಯಕತೆ ಇಲ್ಲ. ನಾನು ಅದೇ ಥರ ತೋರಿಸಿರೋದು. ಇದನ್ನಿಟ್ಕೊಂಡು ದೊಡ್ಡ ಏನೋ ಹಾಗರನಾಗಿದೆ. ಭ್ರಷ್ಟಾಚಾರ ಅಂತಾರೆ ನಮ್ಮ ವಿರೋಧಿಗಳು. ಯಾವುದ್ರಿ ಭ್ರಷ್ಟಾಚಾರ? ಯಾವುದರಲ್ಲಿ ಭ್ರಷ್ಟಾಚಾರ ಆಗಿದೆ? 13 ವರ್ಷದಿಂದ ಇಲ್ಲಿ MLA ಆಗಿದ್ದೀನಿ. ನಾನು ಯಾವತ್ತೂ ಯಾರ ಹತ್ರನೂ ಇಂಥದ್ದು MLA ಮಾಡಿದ್ದೇನೆ ಅಂತ ನಾನು ಅನಿಸ್ಕೊಂಡಿಲ್ಲ. ನನಗೆ ಅವಶ್ಯಕತೆಯೂ ಇಲ್ಲ. ಭಗವಂತ ಕೊಟ್ಟಿದ್ದೇನೆ ಬದುಕಷ್ಟು. ನನಗೆ ಆಸೆ ನಮ್ಮ ಗುಡಿಬಂಡೆ ಬಾಗೇಪಲ್ಲಿ ತಾಲೂಕಿನ ಜನರಿಗೆ ನನ್ನಿಂದ ಸೇವೆ ಸಲ್ಲಿಸಬೇಕು ಅಂತ ನಾನಿಲ್ಲಿ ಶಾಸಕನಾಗಿದ್ದೀನಿ. ವಿರಹ ಬೇರೆ ಆಸ್ತಿ ಮಾಡಬೇಕು, ಅಂತಸ್ತು ಮಾಡೋಕ್ಕೆ ಬೇರೆ ಜಾಗನೇ ಇದೆ. ನಾನು ಹಂಗೆ ಮಾಡಬೇಕಾದ್ರೆ ನನಗೆ ಬಾಗೇಪಲ್ಲಿ ಬಂದು ಮಾಡಬೇಕು ಅಂತ ಅವಶ್ಯಕತೆಯೇ ಇಲ್ಲ. ಆದರೂ ಯಾಕೋ ನಮ್ಮ ವಿಡಿಯೋ ನೋಡಿ, ಇಲ್ಲಿ ಕೇಸ್ ಹಾಕುವಾಗ ಮುನ್ರಾಜ್ ಒಬ್ಬ ಆಗ್ತಾನೆ. ಆದರೆ ಸುಪ್ರೀಂ ಕೋರ್ಟ್ಗೆ ಹೋಗುವಾಗ CPM ಅವರು ಕೇವೆಟ್ ಹಾಕ್ತಾರೆ, ಸ್ಟೇ ಕೊಡಬೇಡಿ ಅಂತ. ಯಾರೋ ಮಿಥುನ್ ರೆಡ್ಡಿನೂ ಕೇವೆಟ್ ಹಾಕ್ತಾರೆ, ಸ್ಟೇ ಕೊಡಬಾರ್ದು ಅಂತ. ಈತನೂ ಆಗ್ತಾನೆ. ಇವ್ರಿಗೇನು ಉದ್ದೇಶ? ಈ ಕ್ಷೇತ್ರ ಚೆನ್ನಾಗಿರ್ಬಾರ್ದು. ಈಗ 13 ವರ್ಷ ಆಯ್ತಪ್ಪ. ಮೊದಲು ಬಾಗೇಪಲ್ಲಿ ಅಂದರೆ ಯಾವಾಗಲೂ ಪೊಲೀಸ್ ಸ್ಟೇಷನ್ಗಳು, ಗಲಾಟೆಗಳು, ಇದೇ ವ್ಯಾಜ್ಯಗಳಿರ್ತಾಯಿತ್ತು. 13 ವರ್ಷದಿಂದ ಒಂದು ಗಲಾಟೆ ಹಾಕೋಕ್ಕೆ ಬಿಟ್ಟಿಲ್ಲ, ಒಂದು ಇಶ್ಯೂ ಮಾಡೋಕ್ಕೆ ಬಿಟ್ಟಿಲ್ಲ. ನಾನು ಮ್ಯಾಕ್ಸಿಮಮ್ ಎಲ್ಲ ನನಗೆ ಈ ಎಲೆಕ್ಷನ್ ಬರೋಕ್ಕೆ ಮೊದಲೇ 25 ವರ್ಷ ನಾನು ಸಮಾಜ ಸೇವೆ ಮಾಡಿದ್ದೆ. ಈಗಲೂ ನಾನು ಮಾಡ್ತಾಯಿರೋ ಸಮಾಜ ಸೇವೆ. ನಾನು ರಾಜಕೀಯ ಪ್ರಾರಂಭನೇ ಮಾಡಿಲ್ಲ.